ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಾರಿ ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಡ್ರಾಮಾದ ಸ್ಟಾರ್ಟಿಂಗ್ ಲೂಸಿನ ನೋಡ್ತೀವಿ. ಇವರೇ ಈ ಡ್ರಾಮಾದ ನಾಯಕಿ. ಸಕ್ಸಸ್ಫುಲ್ ಲಾಯರ್ ಆಗಿರ್ತಾಳೆ. ಒಂದು ಕೇಸನ್ನ ಗೆದ್ದಿರೋದ್ರಿಂದ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ಅವಳನ್ನ ಕೇಳ್ತಾರೆ, ಗುಡ್ ಲುಕಿಂಗ್, ಸ್ಮಾರ್ಟ್, ಇಂಟೆಲಿಜೆಂಟ್ ಕೂಡ, ಆದ್ರೂ ನೀನ್ ಯಾಕಿನ್ನು ಸಿಂಗಲ್ ಆಗಿದ್ಯಾ? ಆಗ ಲೂಸಿ ಮನಸ್ಸಿನಲ್ಲೇ ಮಾತಾಡ್ಕೋತಾಳೆ, ನಾನು ಆ ಪರ್ಸನ್ಗಾಗಿ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿಗೆ ನ್ಯೂಸ್ ಮೂಲಕ ಗೊತ್ತಾಗುತ್ತೆ, ಆನಿಮೇಷನ್ ಮೂವಿ ಡೈರೆಕ್ಟರ್ ಡೆತ್ ಆಗಿದೆ. ಅವ್ರ ನೆನಪಿಗಾಗಿ ನಾಳೆ ಎಕ್ಸಿಬಿಷನ್ ಇದೆ ಅಂತ ಹೇಳಿ ಎಲ್ಲಾ ಕಡೆ ಕೂಡ ಬರ್ದಿರ್ತಾರೆ. ಸೆಮಿ ಡೇ, ಕ್ಲೌಡಿ ಡೇ, ರೆಡಿ ಡೇ. ಅದನ್ನ ನೋಡ್ತಿದ್ದಾಗೆ ಲೂಸಿಗೆ ಏನೋ ನೆನಪಾಗುತ್ತೆ. ಡೈರೆಕ್ಟ್ ಆಗಿ ಎಕ್ಸಿಬಿಷನ್ ಬರ್ತಾಳೆ. ಅಲ್ಲಿ ಎಲ್ಲಾ ವಸ್ತುನು ನೋಡ್ತಿರ್ಬೇಕಾದ್ರೆ ಅವಳ ಗಮನ ಅಲ್ಲೇ ಇದ್ದ ಒಂದು ಹಳೆ ಡೈರಿ ಮೇಲೆ ಹೋಗುತ್ತೆ. ಈ ಡೈರಿನ ಸ್ಕೂಲ್ಗೆ ಹೋಗ್ತಿದ್ದ ಸಮಯದಲ್ಲಿ ಕಳ್ಕೊಂಡಿರ್ತಾಳೆ. ಅದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆ ಡೈರಿನ ತಗೋಬೇಕು ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬಂದು ಹೇಳ್ತಾರೆ, ಇಲ್ಲಿನ ವಸ್ತುಗಳನ್ನ ಮುಟ್ಟೋ ಹಾಗಿಲ್ಲ. ಆಗ ಲೂಸಿ ಹೇಳ್ತಾಳೆ, ಇದು ನನ್ನ ಹಳೆ ಡೈರಿ. ಆಗ ಆ ವ್ಯಕ್ತಿ ಹೇಳ್ತಾರೆ, ಸ್ವಲ್ಪ ಸಮಯ ಇಲ್ಲೇ ವೇಟ್ ಮಾಡಿ, ಈ ಡೈರಿನ ಇಲ್ಲಿ ಇಟ್ಟಿದ್ದ ಪರ್ಸನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾರೆ. ಆಗ ಲೂಸಿ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ, ಈ ನನ್ನ ಹಳೆ ಡೈರಿ ಒಬ್ಬ ಪರ್ಸನ್ಗೆ ಮಾತ್ರ ಸಂಬಂಧಪಟ್ಟಿದ್ದು. ಅದು ನನ್ನ ಒನ್ ಸೈಡ್ ಲವ್ ಆಗಿತ್ತು. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನಾವೀಗ ಪಾಸ್ಟ್ ಸೀನ್ ನೋಡ್ತೀವಿ. ಲೂಸಿ ಅವಳ ಡ್ಯಾಡ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ. ಡ್ಯಾಡ್, ನೀವು ವಾಪಸ್ ಮನೆಗೆ ಯಾವಾಗ ಬರ್ತೀರಾ? ಆಗ ಡ್ಯಾಡ್ ಹೇಳ್ತಾರೆ, ನಾನು ಆದಷ್ಟು ಬೇಗ ಬರ್ತೀನಿ. ಬರಬೇಕಾದ್ರೆ ನಿನಗೆ ನಿನ್ನ ಫೇವ್ರೇಟ್ ಫ್ರಾಕ್ ರೈನ್ ಕೋಟ್ನ ತಗೊಂಡು ಬರ್ತೀನಿ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಈಗ ನಾವು ನೋಡ್ತೀವಿ, ಲೂಸಿ ಫಾದರ್ ಡೆತ್ ಆಗಿರುತ್ತೆ. ಅವರು ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಿರ್ತಾರೆ. ಆಕ್ಸಿಡೆಂಟ್ಲಿ ಅವ್ರು ಡೆತ್ ಆಗುತ್ತೆ. ಮಿಷಿನ್ ಹಾಳಾಗಿರೋದ್ರಿಂದ ಲೂಸಿ ಅಮ್ಮ ತುಂಬಾನೇ ಅಳ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ಅವ್ರ ಅಮ್ಮನ ಜೊತೆ ಹೆಲ್ಪ್ ಕೇಳೋದಿಕ್ಕೆ ಅಂತ ಓನರ್ ಮನೆಗೆ ಬರ್ತಾಳೆ. ಅಲ್ಲಿ ಒಬ್ರು ಮದ್ವೆ ನಡೀತಾ ಇರುತ್ತೆ. ಲೂಸಿ ಅಮ್ಮ ಫ್ಯಾಕ್ಟ್ರಿ ಓನರ್ ವೈಫ್ ಜೊತೆ ಮಾತಾಡ್ತಿರ್ತಾರೆ. ನನ್ನ ಹಸ್ಬೆಂಡು ನಿಮ್ಮ ಹಸ್ಬೆಂಡ್ಗಾಗಿ ಕೆಲಸ ಮಾಡಬೇಕಾದ್ರೆ ಅವ್ರು ಡೆತ್ ಆಗಿದೆ, ಅದರಿಂದ ನೀವು ನನಗೆ ಸಹಾಯ ಮಾಡಿ. ಆದ್ರೆ ಆ ಲೇಡಿ ಸಹಾಯ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಅವರಿಗೆ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೊಂದ್ ಕಡೆ ಲೂಸಿ ಒಬ್ಳೆ ಕೂತಿರ್ಬೇಕಾದ್ರೆ ಅಲ್ಲಿಗೆ ಶ್ಯಾಂಗ್ ಅನ್ನೋ ಒಬ್ಬ ಹುಡುಗ ಬರ್ತಾನೆ. ಇವನೇ ಈ ಕಥೆಯ ನಾಯಕ. ಲೂಸಿನ ಅವನ ಜೊತೆ ಆಟ ಆಡೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಫ್ಲವರ್ ರೌಂಡ್ ಏರ್ ಬೆಂಡ್ ಮಾಡಿ ಅವಳ ತಲೆಗೆ ಹಾಕ್ತಾನೆ. ಲೂಸಿಗೆ ಆ ಸಮಯದಲ್ಲಿ ಅವನು ತುಂಬಾನೇ ಇಷ್ಟ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕೆಲವೊಬ್ರು ಮಕ್ಕಳು ಬಂದು ಶ್ಯಾಂಗ್ನ ತುಂಬಾನೇ ರೇಗಿಸ್ತಾ ಟಾರ್ಚರ್ ಮಾಡ್ತಿರ್ತಾರೆ. ಲೂಸಿ ಅವರಿಗೆ ಕಿಕ್ ಮಾಡಿ ಶ್ಯಾಂಗ್ನ ಅವ್ರ ಕೈಲಿಂದ ಬಚಾವ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಲೂಸಿ ಅಮ್ಮ ಬಂದು ಅವಳಿಗೆ ಬೈತಾರೆ, ನೀನ್ ಯಾಕೆ ಈ ಹುಡುಗನ ಜೊತೆ ಆಟ ಆಡ್ತಿದ್ಯಾ? ಇವನು ಯಾರ ಮಗ ಅಂತ ಗೊತ್ತಾ ನಿನಗೆ ಅಂತ ಹೇಳಿ ಅವಳನ್ನ ಫೋರ್ಸ್ಫುಲಿ ಅಲ್ಲಿಂದ ಕರ್ಕೊಂಡು ಹೋಗ್ತಿದ್ರೆ ಲೂಸಿ ತುಂಬಾನೇ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶ್ಯಾಂಗ್ ಅಮ್ಮ ಕೂಡ ಬರ್ತಾರೆ. ಅಲ್ಲಿದ್ದ ಮಕ್ಕಳುಗಳು ಸುಳ್ಳು ಹೇಳ್ತಾರೆ, ಆ ಹುಡುಗಿ ಶ್ಯಾಂಗ್ಗೆ ಹಿಂಸೆ ಮಾಡಿದ್ಲು ಅಂತ. ಆದ್ರೆ ಶ್ಯಾಂಗ್ ಏನನ್ನೋ ಮಾತಾಡ್ದಲೆ ಲೂಸಿ ಹೋಗ್ತಿರೋದನ್ನೇ ನೋಡ್ತಾ ನಿಂತಿರ್ತಾನೆ. ಅವಳು ಆ ರೀತಿ ಹೋಗಿದ್ದು ಅವನಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಈಗ ಸ್ಟೋರಿ ಸ್ವಲ್ಪ ಮುಂದೆ ಹೋಗುತ್ತೆ. 2018 ಅಲ್ಲಿ ಲೂಸಿ ಹೈಸ್ಕೂಲ್ ಬರ್ತಾಳೆ. ನೋಟಿಸ್ ಬೋರ್ಡ್ ಅಲ್ಲಿ ಟಾಪ್ 10 ಸ್ಟೂಡೆಂಟ್ ಹೆಸರುಗಳಲ್ಲಿ ಅವಳ ಹೆಸರನ್ನು ಕೂಡ ಹುಡುಕ್ತಾ ಇರ್ತಾಳೆ. ಅವಳು 10th ಪೊಸಿಷನ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಒಬ್ಬ ಟೀಚರ್ ಬಂದು ಫಸ್ಟ್ ಪೊಸಿಷನ್ಗೆ ಶ್ಯಾಂಗ್ ಹೆಸರನ್ನ ಆ್ಯಡ್ ಮಾಡ್ತಾರೆ. ಅದರಿಂದ ಲೂಸಿ 11 ಪೊಸಿಷನ್ಗೆ ಹೋಗ್ತಾಳೆ. ಅದರಿಂದ ಅವಳಿಗೆ ಬೇಜಾರಾಗುತ್ತೆ. ಅಲ್ಲಿದ್ದ ಸ್ಟೂಡೆಂಟ್ಸ್ಗಳೆಲ್ಲ ಶ್ಯಾಂಗ್ ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ರಿಚ್ ಹಾಗೆ ಇಂಟೆಲಿಜೆಂಟ್ ಕೂಡ ಅಂತ ಹೇಳಿ ಮಾತಾಡ್ತಿದ್ರೆ ಲೂಸಿಗೆ ಅವನ ಹೆಸರನ್ನ ಕೇಳ್ತಿದ್ದಾಗೆ ಅವಳಿಗೆ ನೆನಪಾಗುತ್ತೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಇಷ್ಟಪಟ್ಟಿದ್ದು ಹುಡುಗ ಇವನೇ ಅಂತ. ಲೂಸಿ ಫ್ರೆಂಡ್ ಅವಳಿಗೆ ಹೇಳ್ತಾಳೆ, ಶ್ಯಾಂಗ್ ಜಾನ್ಲಿಯಾನ್ ಜೊತೆ ಅಬ್ರಾಡ್ಗೆ ಓದೋದಿಕ್ಕೆ ಹೋಗ್ತಿದ್ದಾನೆ. ಅವ್ರ ಸ್ಟಡೀಸ್ನ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದಾರೆ. ಅದನ್ನ ಕೇಳಿ ಲೂಸಿ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ನಾನು ಮತ್ತೆ ಅವನನ್ನ ನೋಡೋದಿಕ್ಕಾಗಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಅಸೆಂಬ್ಲಿನ ನೋಡ್ತೀವಿ. ಲೂಸಿನ ಸ್ಪೀಚ್ ಕೊಡೋದಿಕ್ಕೆ ಸ್ಟೇಜ್ ಮೇಲೆ ಬರೋದಿಕ್ಕೆ ಹೇಳ್ತಾರೆ. ಅಲ್ಲಿ ಶ್ಯಾಂಗ್ ಕೂಡ ಇರ್ತಾನೆ. ಆದ್ರೆ ಕತ್ತೆತ್ತಿ ಲೂಸಿನ ನೋಡೋದಿಲ್ಲ. ಲೂಸಿ ಸ್ಪೀಚ್ ಕೊಡೋದಿಕ್ಕೆ ಶುರು ಮಾಡ್ತಾಳೆ. ನಮ್ಮೊಂದೆ ಎಕ್ಸಾಮ್ ಹೆಸರಿನ ಆಲ್ ಇದೆ. ಆ ಲೈನ್ ನ ಕ್ರಾಸ್ ಮಾಡಿದ್ರೆ ಮುಂದಿನ ಫ್ಯೂಚರ್ ನ ನಾವು ನೋಡಬಹುದು. ನನ್ಗೆ ನಂಬಿಕೆ ಇದೆ, ಎಕ್ಸಾಮ್
ಅಲ್ಲಿ ನಾವೆಲ್ಲರೂ ಕೂಡ ಬೆಸ್ಟ್ ಕೊಡ್ತೀವಿ ಅಂತ. ಆಗ ಎಲ್ಲ ಸ್ಟೂಡೆಂಟ್ಸ್ ಕೂಡ ಕ್ಲಾಪ್ ಮಾಡ್ತಾ ಪ್ರಾಮಿಸ್ ಮಾಡ್ತಾರೆ. ಆದ್ರೆ ಶ್ಯಾಂಗ್ ಮಾತ್ರ ಲೂಸಿನ ನೋಡ್ತಾ ಇರೋದಿಲ್ಲ. ಅವಳ ಹೆಸರು ಮಾತ್ರ ಕೇಳಿಸ್ಕೊತಾನೆ. ಲೂಸಿ ಅನ್ನೋ ಹುಡುಗಿ ಸ್ಪೀಚ್ ಕೊಡ್ತಿದ್ದಾಳೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಿ ಟೆರೆಸ್ ಮೇಲೆ ಕುತ್ಕೊಂಡು ಶ್ಯಾಂಗ್ ಜೊತೆ ಇದ್ದ ಅವಳ ಮೆಮರೀಸ್ ನೆಲ್ಲ ನೆನಪು ಮಾಡ್ಕೊಂಡು ಅಲ್ಲೇ ಇದ್ದ ಒಂದು ಗೋಡೆ ಮೇಲೆ ಬರ್ದು ಅಳೋದಿಕ್ಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ನೀನು ನಿನ್ ಗರ್ಲ್ ಫ್ರೆಂಡ್ ಜಾನಿಯಾನ್ ಜೊತೆ ಅಬ್ರಾಡ್ಗೆ ಹೊರಟೋಗ್ತೀಯಾ? ನನಗೆ ನಂಬೋದಿಕ್ಕಾಗ್ತಿಲ್ಲ. ಸಂಪೂರ್ಣವಾಗಿ ನಿನ್ನಿಂದ ನಾನು ದೂರ ಆಗ್ಬಿಟ್ಟೆ. ನಿನ್ನನ್ನ ನೋಡೋದಿಕ್ಕೂ ಆಗಲ್ಲ. ಅವಳು ಗೋಡೆ ಮೇಲೆ ಬರ್ದಿರೋ ಲೈನನ್ನ ನೋಡಬಹುದು. ಲೂಸಿ ಶ್ಯಾಂಗ್ ನ ಇಷ್ಟಪಡ್ತಾಳೆ, ಆದ್ರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಬರ್ದಿರ್ತಾಳೆ. ನೆಕ್ಸ್ಟ್ ಸೀನ್ 2012. ಲೂಸಿ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ತಗೊಂಡು ಯೂನಿವರ್ಸಿಟಿಗೆ ಬಂದಿರ್ತಾಳೆ. ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ. ಸೈಕಲ್ ತುಳಿತಾ ಬರ್ತಿರ್ಬೇಕಾದ್ರೆ ಎದುರುಗಡೆ ಶ್ಯಾಂಗ್ ನಿಂತಿರೋ ಹಾಗೆ ಕಾಣಿಸುತ್ತೆ. ಅದರಿಂದ ಅವಳಿಗೆ ತುಂಬಾನೇ ಶಾಕ್ ಆಗುತ್ತೆ. ಆ ಪರ್ಸನ್ ತಿರುಗಿ ನೋಡಿದಾಗ ಅವನು ನಿಜವಾಗ್ಲೂ ಶ್ಯಾಂಗ್ ಆಗಿರ್ತಾನೆ. ಅವನನ್ನ ನೋಡಿ ಅವಳಿಗೆ ಫುಲ್ಲು ಶಾಕ್ ಆಗುತ್ತೆ. ಶ್ಯಾಂಗ್ ಚೈನಾದಲ್ಲಿ ಏನ್ ಮಾಡ್ತಿದ್ದಾನೆ ಅಂತ. ಅದೇ ಸಮಯಕ್ಕೆ ಮೇಲ್ಗಡೆ ಬಕೆಟ್ ಇಂದ ಹಣ್ಣು ಕೆಳಗಡೆ ಬೀಳುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಅಲ್ಲಿ ಶಾರ್ಟ್ ಮೂವಿ ಶೂಟಿಂಗ್ ನಡೀತಿದೆ ಅಂತ. ಅಲ್ಲಿದ್ದ ಡೈರೆಕ್ಟರ್ಗೆ ಲೂಸಿ ಮೂವಿಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಅವಳನ್ನ ಕೇಳ್ತಾರೆ, ನೀನು ಯಾವ ಡಿಪಾರ್ಟ್ಮೆಂಟು? ಆದ್ರೆ ಲೂಸಿಗೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಒಂದು ಕೂಡ ಅರ್ಥ ಆಗೋದಿಲ್ಲ. ಶ್ಯಾಂಗ್ ಚೈನಾದಲ್ಲಿ ಏನ್ ಮಾಡ್ತಿದ್ದಾನೆ, ಅದು ನನ್ನ ಯೂನಿವರ್ಸಿಟಿಲಿ ಅಂತ ಹೇಳಿ ತುಂಬಾನೇ ನರ್ವಸ್ ಆಗಿ ಸೈಕಲ್ ಅನ್ನ ಓಡಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದಾದ್ಮೇಲೆ ಅವಳು ರೂಮಿಗೆ ಬರ್ತಾಳೆ. ಡೋರ್ ನ ಓಪನ್ ಮಾಡ್ತಿದ್ದಾಗೆ ಅವಳ ಫ್ರೆಂಡ್ ತುಂಬಾನೇ ಅಳ್ತಾ ಇರ್ತಾಳೆ. ಇವಳ ಹೆಸರು ಬಾಲಿ ಅಂತ. ಇವಳ ಬಾಯ್ ಫ್ರೆಂಡ್ ಗಾಬಿ ವಿಡಿಯೋ ಕಾಲ್ ನಲ್ಲೇ ಬ್ರೇಕಪ್ ಮಾಡ್ಕೊಂಡಿರ್ತಾನೆ. ಅವಳು ತುಂಬಾನೇ ಅಳ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ನಾನು ಸ್ಕೂಲ್ ಟೈಮ್ ಇಂದಲೂ ಗಾಬಿನ ತುಂಬಾನೇ ಇಷ್ಟಪಡ್ತಿದ್ದೆ. ನಾನೀಗ ಏನ್ ಮಾಡ್ಲಿ, ಆದ್ರೆ ಗಾಬಿ ನನ್ನ ವಿಷಯದಲ್ಲಿ ಯಾವತ್ತೂ ಕೂಡ ಸೀರಿಯಸ್ ಆಗಿ ನಡ್ಕೊಂಡೇ ಇಲ್ಲ. ಆಗ ಲೂಸಿ ಅವಳ ಫ್ರೆಂಡ್ಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ. ನೀನು ಇಂಥ ಗಾಬಿ ಅಂತ ಹುಡುಗನಿಂದ ದೂರ ಇರಬೇಕು. ಯಾಕಂದ್ರೆ ಅವರಿಗೆ ಬೇರೆಯವರ ಎಮೋಷನಲ್ ಫೀಲಿಂಗು ಅರ್ಥ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಕೂತ್ಕೊಂಡು ಶ್ಯಾಂಗ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಏನ್ ಮಾಡ್ತಿದ್ದಾನೆ, ಆಗಿದ್ರೆ ಅಬ್ರಾಡ್ಗೆ ಹೋಗ್ಲಿಲ್ವಾ, ಯಾಕೆ ಈ ರೀತಿ ಮಾಡ್ದ? ಅಷ್ಟರಲ್ಲಿ ಅವಳ ಫ್ರೆಂಡು ಜೋರಾಗಿ ಅಳೋ ಸೌಂಡ್ ಕೇಳಿಸುತ್ತೆ. ಅವಳಿಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತಾ ಸುಮ್ಮನೆ ಇರೋದಿಕ್ಕೆ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಗಾಬಿ ಇಲ್ದಲೆ ನನ್ನ ಕೈಲಿ ಇರೋದಿಕ್ಕಾಗೋದಿಲ್ಲ. ನೀನು ಯಾರನ್ನು ಕೂಡ ಪ್ರೀತಿ ಮಾಡಿಲ್ಲ, ಅದರಿಂದ ನಿನಗೆ ನನ್ನ ಫೀಲಿಂಗ್ಸು ಅರ್ಥ ಆಗೋದಿಲ್ಲ. ಅವ್ರ ನಿಜವಾದ ಪ್ರೀತಿಯಿಂದ ದೂರ ಆದ್ರೆ ಎಷ್ಟೆಲ್ಲ ನೋವಾಗುತ್ತೆ. ಆಗ ಲೂಸಿ ಮನಸ್ಸಿನಲ್ಲೇ ಮಾತಾಡ್ತಾಳೆ, ನಾನು ಏನಂತ ಹೇಳಿ, ಈ ನೋವನ್ನ ನನ್ನಷ್ಟು ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕಾಗಲ್ಲ. ಈಗ ಕ್ಯಾಂಟೀನ್ ಸೀನ್ ನೋಡ್ತೀವಿ. ಲೂಸಿ ಅವಳ ಫೇವ್ರೇಟ್ ಚಾಕ್ಲೇಟ್ ಬನ್ನ ಬೈ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಬೇರೆ ಯಾರೋ ಎಲ್ಲ ಬನ್ನನ್ನು ಕೂಡ ತಗೊಂಡಿದ್ದಾರೆ ಅಂತ. ಅಲ್ಲೇ ಇದ್ದ ಒಬ್ಬ ಹುಡುಗ ಲೂಸಿನ ಕೂಗ್ತಾ ಅವನ ಪಕ್ಕ ಕೂತ್ಕೊಳ್ಳೋದಿಕ್ಕೆ ಕರೀತಾನೆ. ಲೂಸಿ ಕೂಡ ಬಂದು ಕೂತ್ಕೋತಾನೆ. ಆ ಹುಡುಗ ಬೇರೆ ಯಾರಲ್ಲ, ಶಾರ್ಟ್ ಮೂವಿ ಡೈರೆಕ್ಟರ್ ಆಗಿರ್ತಾನೆ. ಅವನೇ ಎಲ್ಲಾ ಚಾಕ್ಲೇಟ್ ಬನ್ನನ್ನು ತಗೊಂಡಿರ್ತಾನೆ. ಅವಳು ಎದುರುಗಡೆ ಶ್ಯಾಂಗ್ ಕೂಡ ಕೂತಿರ್ತಾನೆ. ಲೂಸಿ ಶ್ಯಾಂಗ್ ನ ನೋಡಿದ್ರೆ ಶ್ಯಾಂಗ್ ಕೂಡ ಲೂಸಿನ ನೋಡ್ತಾನೆ. ಈ ಹುಡುಗನ ಹೆಸರು ಮಿಂಗ್ಜೋ. ಅವನು ಲೂಸಿಗೆ ಹೇಳ್ತಾನೆ, ನಾನ್ ಶಾರ್ಟ್ ಮೂವಿ ಮಾಡ್ತೀನಿ. ಆಗ ಲೂಸಿ ಅವಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮೈ ನೇಮ್ ಇಸ್ ಲೂಸಿ, ನಾನು ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಆಗ ಮಿಂಗ್ಯೂ ಹೇಳ್ತಾನೆ, ನಾನು ನನ್ನ ಫ್ರೆಂಡ್ ಕೂಡ ಸೇಮ್ ಡಿಪಾರ್ಟ್ಮೆಂಟ್. ಆಗ ಶ್ಯಾಂಗ್ ಲೂಸಿನ ಕೇಳ್ತಾನೆ, ನೀನು ಜಾಗ್ವರ್ ಸ್ಕೂಲಿಂದ ಬಂದಿದ್ಯಾ? ಆಗ ಅವಳು ಹೇಳ್ತಾಳೆ, ಹೌದು, ಆದ್ರೆ ನಿನ್ಗೆ ಗೊತ್ತಾಯ್ತು? ಆಗ ಅವನು ಹೇಳ್ತಾನೆ, ನಾನು ಕೂಡ ಅದೇ ಸ್ಕೂಲಿಂದ ಬಂದಿದ್ದೀನಿ. ನಿನ್ನ ಹೆಸರನ್ನ ಕೇಳಿದ್ದೀನಿ, ಆದ್ರೆ ನಿನ್ ಮುಖನ ನೋಡಿರ್ಲಿಲ್ಲ. ಈಗ ಫೇಸ್ ಟು ಫೇಸ್ ನೋಡ್ತಿದ್ದೀನಿ. ನನ್ನ ಹೆಸರು ಶ್ಯಾಂಗ್ ಅಂತ. ನಾನು ಕೂಡ ನಿಮ್ ಡಿಪಾರ್ಟ್ಮೆಂಟೇ. ಲೂಸಿ ಮಾತ್ರ ತುಂಬಾನೇ ಖುಷಿ ಆಗುತ್ತೆ. ಫೈನಲಿ ಶ್ಯಾಂಗ್ ನನ್ ಜೊತೆ ಮಾತಾಡ್ತಿದ್ದಾನೆ ಅಂತ. ಆಗ ಶ್ಯಾಂಗ್ ಹೇಳ್ತಾನೆ, ನಿಮ್ ಸೆಕ್ಷನ್ ಅಲ್ಲಿ ಒಬ್ಬ ಹುಡುಗಿ ಇದ್ಲು, ಅವಳು ಕೂಡ ನನ್ಗೆ ಪರಿಚಯ. ಅವಳ ಹೆಸರು ಝ್ಯಾಂಗಿಯಾಂಗ್ ಅಂತ. ಈಗ ಮಿಂಗ್ ಶ್ಯಾಂಗ್ ನ ಕೇಳ್ತಾನೆ, ನಾನು ಲೂಸಿ ಜೊತೆ ಮಾತಾಡೋದಿಕ್ಕೆ ಅಂತ ಅವಳನ್ನ ಬರೋದಿಕ್ಕೆ ಹೇಳಿದ್ದು, ಆದ್ರೆ ನೀನ್ಯಾಕೆ ಅವಳ ಜೊತೆ ಮಾತಾಡ್ತಿದ್ಯಾ ಅಂತ ಹೇಳಿ ಲೂಸಿ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತೇನೆ. ನಾನು ಒಂದು ಶಾರ್ಟ್ ಮೂವಿ ಮಾಡ್ತಿದ್ದೀನಿ, ನೀನು ಆ ರೋಲ್ಗೆ ಪರ್ಫೆಕ್ಟ್ ಆಗಿದೆಯಾ, ನಾನು ಮೂವಿಲಿ ವರ್ಕ್ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗಳು ನನ್ನ ಹತ್ರ ಅಷ್ಟು ಸಮಯ ಇಲ್ಲ ಅಂತ ಹೇಳ್ತಾ ಮಾತಾಡ್ತಾ ಶ್ಯಾಂಗ್ ನ ಕೇಳ್ತಾಳೆ, ನೀನು ಜಾನಿಯಾನ್ ಬಾಯ್ ಫ್ರೆಂಡ್ ಅಂತ. ಆಗ ಶ್ಯಾಂಗ್ ಹೇಳ್ತಾನೆ, ಮೊದ್ಲು ಆಗಿದ್ದೆ, ಆದ್ರೆ ಈಗಿಲ್ಲ. ಆಗ ಮಿಂಗ್ ಹೇಳ್ತಾನೆ, ಶ್ಯಾಂಗ್ ಅವಳ ಜೊತೆ ಅಬ್ರಾಡ್ಗೆ ಹೋಗ್ಬೇಕಾಗಿತ್ತು, ಆದ್ರೆ ಅವ್ರ ಬ್ರೇಕಪ್ ಆಗಿದ್ರಿಂದ ಅಬ್ರಾಡ್ಗೆ ಹೋಗೋದಿಕ್ಕಾಗ್ಲಿಲ್ಲ.
ಇರ್ಲಿಲ್ಲ. ಇಲ್ಲೇ ಅವ್ನ್ ಸ್ಟಡೀಸ್ ನ ಕಂಟಿನ್ಯೂ ಮಾಡ್ತಿದ್ದಾನೆ. ನನ್ ಬೆಸ್ಟ್ ಫ್ರೆಂಡ್ ಹಾಗೆ ನನ್ ರೂಮೇಟ್ ಕೂಡ. ಅವ್ನ್ ಮಾತ್ ಕೇಳಿ ಲೂಸಿಗೆ ತುಂಬಾನೇ ಖುಷಿ ಆಗುತ್ತೆ. ಶ್ಯಾಂಗ್ ಇನ್ನು ಸಿಂಗಲ್ ಆಗಿದ್ದಾನೆ ಅಂತ 3 ಚಾಪ್ ಸ್ಟಿಕ್ ಇಂದ ಊಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶ್ಯಾಂಗ್ ಕೂಡ ಅದನ್ನ ನೋಟಿಸ್ ಮಾಡ್ತಾನೆ. ಅವನ್ ಅನ್ಕೋತಾನೆ ಇವಳು ಕೂಡ ಸಿಂಗಲ್ ಆಗಿದ್ದಾಳೆ, ಅದಕ್ಕೆ 3 ಚಾಪ್ ಸ್ಟಿಕ್ ಇಂದ ಊಟ ಮಾಡ್ತಿದ್ದಾಳೆ ಅಂತ. ಅವಳ ಹ್ಯಾಬಿಟ್ ಶ್ಯಾಂಗ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಲೂಸಿ ಕೂಡ ಮನಸ್ಸಿನಲ್ಲೇ ತುಂಬಾನೇ ಖುಷಿ ಪಡ್ತಿರ್ತಾಳೆ.